ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಬಿಜೆಪಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ, ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ನಾವು ಎಲ್ಲರೂ ಸೇರಿಕೊಂಡು ಬಿಜೆಪಿ ತೀರ್ಮಾನವನ್ನ ಒಪ್ತೀವಿ. ಮುಂದಿನ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಹೋಗುವ ಕೆಲಸ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ಪಕ್ಷ ನಿಮಗೆ ಏಕ ಅಖಂಡ ಬಿಜೆಪಿ ಉಳಿದೇ ಇಲ್ಲ. ಪಕ್ಷದಲ್ಲಿ ಉತ್ತರ ಕನ್ನಡ ನಾಯಕರು ಒಂದ್ ಕಡೆ ಮುಖ ಮಾಡಿದ್ರೆ ಹೈದರಾಬಾದ್ ಕಡೆ ಒಂದ್ ಕಡೆ ಮಾಡ್ತಾರ. ಓಡ್ ಮೈಸೂರು ನಾಯಕತ್ವದೊಳಗೆ ಏಕತೆ ಇಲ್ಲ. ನಾಯಕರು ಒಗ್ಗಟ್ಟಾಗಿ ಯಾವುದೇ ಸಭೆಗೆ ಸೇರೋದಿಲ್ಲ. ಒಬ್ಬ ನೀವು ಬಿಜೆಪಿ ಪ್ರಭಾವಿ ನಾಯಕ ಹೇಳಿದ್ರು ಬಿಜೆಪಿ ಅಧ್ಯಕ್ಷ ಅಂದ್ರೆ ನೀವು ಬಹುಶಃ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಅಲ್ರಿ ಅವ್ರನ್ನೆಲ್ಲ ನೋಡ್ರಿ, ನಾವು ಆಲ್ರೆಡಿ ಪಾರ್ಟಿ ಏನಿದೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೇವೆ. ಉಚ್ಚಾಟನೆ ಮಾಡಿದ ನಂತರ ಕೂಡ ಅವರು ಹಿಂದೂ ಪರವಾದಂತ ಕೆಲಸಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಮಗೆ ಅವ್ರಿಗೂ ಕೂಡ ಪರಿಚಯಗಳು ಚಲೋ ಇದ್ರೆ, ಎಲ್ಲರಿಗೂ ಒಂದು ಅಭಿಪ್ರಾಯಗಳು ಚಲೋ ಇದೆ. ಪಾರ್ಟಿ ಕೆಲವೊಂದ್ಸರಿ ನಿರ್ಧಾರಗಳು ತಗೊಂಡಂತಲ್ಲ ಅವ್ರೆಲ್ಲೊಂದ್ ಕಡೆ ಉಚ್ಚಾಟನೆ ಆಗಿದೆ. ಕೇವಲ ಇವರು ಮೊದಲೇ ಬಾರಿ ಉಚ್ಚಾಟನೆ ಮಾಡ್ತಾರೆ, 2-3 ಬಾರಿ ಉಚ್ಚಾಟನೆ ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಮತ್ತೆ ತಗೊಂಡಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಕೂಡ ಇವೆಲ್ಲ ಸರಿಪಡಿಸ್ಕೊಂಡು ಹೋಗುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಕೂಡ ಪಾರ್ಟಿ ಅಂದ್ರೇನೆ ಎಲ್ಲಾರು ಕೂಡಿದ್ರೇನೆ ಪಾರ್ಟಿ ಆಗುತ್ತೆ. ಹಂಗಾಗಿ ಇವತ್ತು ಎಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ಜೋಡಿಸ್ಕೊಳ್ಳುವಂತ ಕೆಲಸ ಇವತ್ತು ಕೇವಲ ಮುಂದಿನ ದಿನಗಳಲ್ಲಿ ಇವತ್ತು ಬಿಹಾರ್ ಚುನಾವಣೆಗಳಿಂದ ತಮಿಳುನಾಡು ಚುನಾವಣೆ ಬರ್ತಾರೆ. ನಮ್ಮ ಪಾಳೆ ಯಾವಾಗ ಬರ್ತಾರೆ 28ರಲ್ಲಿ ಬರುತ್ತೆ. 28ರಲ್ಲಿ ಚುನಾವಣೆ ಒಳಗಡೆ ನಾವೆಲ್ಲರೂ ಒಂದಾಗ್ತೀವಿ. ಯಾಕಂದ್ರೆ ಇದ್ದಂತ ಪರಿಸ್ಥಿತಿಯಲ್ಲಿ ಪಾರ್ಟಿನ ಉಳಿಸ್ಕೋಬೇಕು, ಜೊತೆಲಿ ಪಾರ್ಟಿಯಲ್ಲಿ ಕೂಡ ಒಡಕಾಗಬಾರ್ದು ಅನ್ನೋಂಥ ಕಾರಣದಿಂದ ಇಲ್ಲಿ ಸಣ್ಣ ಪುಟ್ಟ ಒಡಕಿದ್ದಂತ ಟೈಮಲ್ಲಿ ರಾಷ್ಟ್ರೀಯ ನಾಯಕರು ತಗೊಂಡಂತ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಎಲ್ಲರೂ ಸರಿಪಡಿಸ್ಕೊಂಡು ಹೋಗುವಂತ ಕೆಲಸ ಮಾಡಿ. ದಲಿತ ಮುಖ್ಯಮಂತ್ರಿ ಅನ್ನೋದು ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನೋದು ಇದೆ ಐತಲ್ಲ, ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.